ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಅದರ ಜೊತೆಗೆ ಈ ಆಗಸ್ಟ್ ತಿಂಗಳಿನಲ್ಲಿ ಹಲವಾರು ವಿಶೇಷತೆಗಳಿದ್ದಾವೆ. ಯಾವುದು ಆ ವಿಶೇಷತೆಗಳು, ಏನೆಲ್ಲ ಇದೆ, ಹಬ್ಬ ಹರಿದಿನಗಳು ಬರುತ್ತವೆ, ಯಾವುದು ಅದು, ಹೇಗೆ ಆಚರಣೆ ಮಾಡಬೇಕು, ಈ ಮಾಸ ಭವಿಷ್ಯದ ಜೊತೆಗೆ ಆ ಮಾಸ ವಿಶೇಷತೆಯನ್ನು ಸಹ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಮತ್ತು ಫೇಸ್ಬುಕ್ ಪೇಜನ್ನು, ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನೋಡಿ, ಮೊದಲನೇದಾಗಿ ಈ ಆಗಸ್ಟ್ ತಿಂಗಳಿನ ಮಾಸ ವಿಶೇಷತೆ ಏನು ಅನ್ನೋದನ್ನು ನೋಡೋದಾಯಿತು ಅಂತ ಹೇಳಿದ್ರೆ, ಈಗಾಗಲೇ ಶ್ರಾವಣ ಮಾಸ ಆಗಸ್ಟಿನಲ್ಲಿ ಪ್ರಾರಂಭವಾಗಿರುತ್ತೆ. ಮೊದಲನೇದಾಗಿ 2ನೇ ತಾರೀಕೆ ಶ್ರಾವಣ ಶನಿವಾರ ಬರತಕ್ಕಂಥದ್ದು. ಹಾಗಾಗಿ ಶ್ರಾವಣ ಶನಿವಾರದ ಆಚರಣೆಯನ್ನು ಸಹ ನೀವು ಮಾಡಿಕೊಳ್ತೀರಾ. ಅದಾದ ಮೇಲೆ 5ನೇ ತಾರೀಕು 8ನೇ ತಿಂಗಳು 2025ಕ್ಕೆ ಆಷಾಢ ಮಾಸದಲ್ಲಿ ಮಾಡ್ತಕ್ಕಂಥ ಮಂಗಳಗೌರಿ ವ್ರತ ಬರ್ತಕ್ಕಂಥದ್ದು. ಅದನ್ನು ಸಹ ಮನಸ್ಸೋ ಇಚ್ಛೆ ದೇವರ ಮೇಲೆ ಭಾರ ಹಾಕಿ ಮಂಗಳಗೌರಿ ವ್ರತವನ್ನು ಸಹ ನೀವು ಮಾಡಿ ಬಹಳಷ್ಟು ಅನುಕೂಲತೆಗಳು ನಿಮಗೆ ಉಂಟಾಗ್ತದೆ. ಅದೇ ರೀತಿಯಾಗಿ 9ನೇ ತಾರೀಕು 8ನೇ ತಿಂಗಳು 2025ಕ್ಕೆ ನೂಲು ಹುಣ್ಣಿಮೆ ಮತ್ತು ರಕ್ಷಾಬಂಧನ. ನೋಡಿ, ರಕ್ಷಾಬಂಧನ ಅನ್ನುವಂಥದ್ದು ಉತ್ತರ ಭಾರತದಲ್ಲಿ ಆಚರಣೆ ಮಾಡ್ತಕ್ಕಂತಹ ಅಣ್ಣ ತಂಗಿಯರ ಹಬ್ಬ. ಅದೇ ರೀತಿಯಾಗಿ ನಾವು ಸ್ವಲ್ಪ ದಿನಗಳ ಹಿಂದಷ್ಟೇ ನಾಗರ ಪಂಚಮಿಯನ್ನು ಮಾಡಿರ್ತೀವಿ. 29ನೇ ತಾರೀಕು 7ನೇ ತಿಂಗಳು ಜುಲೈನಲ್ಲಿ 29ನೇ ತಾರೀಕು ನಾಗರ ಪಂಚಮಿ ಹಬ್ಬವನ್ನು ಸಹ ಮಾಡಿರ್ತೀವಿ. ನಮ್ಮ ಈ ಕರ್ನಾಟಕದ ಭಾಗಗಳಲ್ಲಿ ನಾಗರ ಪಂಚಮಿ ಹಬ್ಬ ಅನ್ನುವಂಥದ್ದು ಕೇವಲ ನಾಗರಕ್ಕೆ ತನಿ ಎರೆಯೋದು ಮಾತ್ರವಲ್ಲ, ಅದು ಅಣ್ಣ ತಂಗಿ ಹಬ್ಬ. ಹೇಗೆ ಉತ್ತರ ಭಾರತದಲ್ಲಿ ರಕ್ಷಾಬಂಧನದ ಹಬ್ಬವನ್ನು ತುಂಬ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾರೋ, ನಮ್ಮ ಈ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಹಳ ಅತ್ಯುತ್ತಮ ಆಚರಣೆಗಳಲ್ಲಿ ಅದು ಸಹ ಒಂದಾಗಿರತಕ್ಕಂಥದ್ದು. ಇನ್ನು ಕಲಿಯುಗದ ವರದೈವ ಅಂತ ಕರೆಸ್ಕೊಂಡಿರ್ತಕ್ಕಂತಹ, ಕಣ್ಣಿಗೆ ಕಾಣಿಸುವಂತಹ ಕಲ್ಪವೃಕ್ಷ, ಕಾಮಧೇನು ಅಂತೆಲ್ಲ ಕರೆಸ್ಕೊಳ್ತಕ್ಕಂತಹ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯೂ ಸಹ ಇದೇ ಒಂದು ಆಗಸ್ಟಿನ ತಿಂಗಳಲ್ಲಿ ಬರ್ತಕ್ಕಂಥದ್ದು. 11ನೇ ತಾರೀಕು, ಈ 11ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ನಡೆಯುತ್ತೆ. ಸೊ ಹಾಗಾಗಿ ಯಾರ್ಯಾರು ರಾಯರ ಭಕ್ತರಿದ್ದೀರಿ, ರಾಯರನ್ನು ನೆನೆಸ್ಕೊಂಡು ಇನ್ನು ಮುಂದಕ್ಕಾದರೂ ನಮ್ಮ ಜೀವನ ಒಳ್ಳೆಯದಾಗಿ ನಡೆಸ್ಕೊಂಡು ಹೋಗೋಕೆ ಅನುಕೂಲ ಮಾಡಿಕೊಡು ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ರಾಯರಲ್ಲಿ ಭಕ್ತಿಯಿಂದ ಮತ್ತು ಪ್ರೀತಿಯಿಂದ ನಮಸ್ಕಾರಗಳನ್ನು ಮಾಡಿ ರಾಯರ ಆರಾಧನೆಯನ್ನು ಮಾಡಿ ಶುಭವಾಗಲಿ. ಇನ್ನು 12ನೇ ತಾರೀಕಿಗೆ ಮಂಗಳಗೌರಿ ವ್ರತ ಬರ್ತದೆ. ನಾವು ಈ ಶ್ರಾವಣ ಮಾಸದ ಪೂರ್ತ ಮಂಗಳವಾರಗಳಂದು ಮಂಗಳಗೌರಿ ವ್ರತವನ್ನು ನಾವು ಮಾಡ್ತೀವಿ. ಅದೇ ರೀತಿಯಾಗಿ 16ನೇ ತಾರೀಕು 8ನೇ ತಿಂಗಳು 2025ಕ್ಕೆ ಕೃಷ್ಣ ಜನ್ಮಾಷ್ಟಮಿ ಬರ್ತಕ್ಕಂಥದ್ದು. ನೋಡಿ, 18ನೇ ತಾರೀಕು ಶನಿವಾರದ ದಿವಸ ಈ ಒಂದು ಬಂದಿರತಕ್ಕಂಥದ್ದು ಅಷ್ಟಮಿ. ಇನ್ನು ಅದನ್ನು ಗೋಕುಲಾಷ್ಟಮಿ ಅಥವಾ ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣಾಷ್ಟಮಿ, ಹೀಗೆ ಹಲವಾರು ನಾಮಗಳಿಂದ ಕರೀತಕ್ಕಂಥದ್ದು. ಇದರಲ್ಲಿ ಒಂದು ಸ್ವಲ್ಪ ದ್ವಂದ್ವನೂ ಇದೆ, ಗೊಂದಲವೂ ಸಹ ಇದೆ. ಕೃಷ್ಣ ಶ್ರಾವಣ ಮಾಸದಲ್ಲೆಲ್ಲ ಹುಟ್ಟಿದ್ದು, ಭಾದ್ರಪದ ಮಾಸದಲ್ಲಿ ಅಂತ ಹಲವು ಪಂಡಿತರು ಪ್ರಾಜ್ಞರು ಹೇಳ್ತಾರೆ. ಇನ್ನು ಕೆಲ ಪಂಡಿತರು ಪ್ರಾಜ್ಞರು ಶ್ರಾವಣ ಮಾಸದಲ್ಲಿ ಹುಟ್ಟಿದ್ದು ಅಂತ ಹೇಳ್ತಾರೆ. ಅದು ಭಾದ್ರಪದದಲ್ಲಿ ಹುಟ್ಟಿದ್ನೋ ಅಥವಾ ಶ್ರಾವಣದಲ್ಲಿ ಹುಟ್ಟಿದ್ನೋ ಗೊತ್ತಿಲ್ಲ. ಆದರೆ ಕೃಷ್ಣ ನಮ್ಮ ಬದುಕಿನ ಉದ್ದಕ್ಕೂ ನಾವು ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿಯಾಗಿ ಸಾಧನೆ ಮಾಡ್ಕೊಳ್ತಾ ಹೋಗಬೇಕು ಅನ್ನೋದನ್ನು ಬಹಳ ಕ್ಲಿಯರಾಗಿ ನಮ್ಗೆ ಹೇಳ್ಕೊಟ್ಟಿದ್ದಾನೆ. ಕೃಷ್ಣನನ್ನು ಆರಾಧಿಸಿ ಪೂಜಿಸಿ. ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನು ಬರ್ತಕ್ಕಂಥದ್ದು ಬೆನಕನ ಅಮಾವಾಸ್ಯೆ ಬರುತ್ತೆ 23ನೇ ತಾರೀಕಿನಂದು. ಆ ಒಂದು ಅಮಾವಾಸ್ಯೆಯ ನಂತರದಲ್ಲೇ ಭಾದ್ರಪದ ಮಾಸದ ಚೌತಿಯ ದಿವಸ ನಮಗೆ ಒಂದು ಗಣೇಶನ ಹಬ್ಬ ಸಹ ಬರ್ತಕ್ಕಂಥದ್ದು. ಇದೆಲ್ಲವೂ ಸಹ ನಮಗೆ ನೋಡಿ ಆಗಸ್ಟಿನ ತಿಂಗಳಲ್ಲಿ ಬರತಕ್ಕಂತಹ, ಜೊತೆಗೆ ಅವತ್ತು ಕೊನೆ ಶ್ರಾವಣ ಶನಿವಾರ ಬೇರೆ ಇರುತ್ತೆ. ಇನ್ನು 26ನೇ ತಾರೀಕು 8ನೇ ತಿಂಗಳು 2025ಕ್ಕೆ ಸ್ವರ್ಣಗೌರಿ ವ್ರತ ಬರುವಂಥದ್ದು. ಅಂದರೆ ಸ್ವರ್ಣಗೌರಿ ವ್ರತ ತೃತೀಯ ತಿಥಿ ದಿವಸ ಸ್ವರ್ಣಗೌರಿ ವ್ರತ. ಅದೇ ರೀತಿಯಾಗಿ ಚೌತಿ ದಿವಸ ವರಸಿದ್ಧಿ ವಿನಾಯಕ ವ್ರತ. ಇನ್ನು 28ನೇ ತಾರೀಕು ಋಷಿಪಂಚಮಿ ಬರುವಂಥದ್ದು. ಹೀಗೆ ಇಷ್ಟು ವಿಶೇಷತೆಗಳು
ಗಣೇಶನ ಹಬ್ಬ ಬರುತ್ತೆ, ಗೌರಿ ಹಬ್ಬ ಬರುವಂತಹದ್ದು, ಕೃಷ್ಣ ಜನ್ಮಾಷ್ಟಮಿ ಬರುವಂಥದ್ದು, ಶ್ರಾವಣ ಮಾಸದ ಪೂಜೆಗಳು ಬರುವಂಥದ್ದು, ಶ್ರಾವಣ ಮಾಸದ ಮಂಗಳವಾರದ ಮಂಗಳಗೌರಿ ವ್ರತಗಳಾಗಿರಬಹುದು, ಅದೇ ರೀತಿಯಾಗಿ ಶ್ರಾವಣ ಶನಿವಾರದ ಪೂಜೆಗಳಾಗಿರಬಹುದು. ನೋಡಿ ಎಷ್ಟು ಬ್ಯಾಕ್ ಟು ಬ್ಯಾಕ್ ಶುಭದ ಕಾರ್ಯಗಳನ್ನು ಮಾಡಿಕೊಳ್ಳೋದಕ್ಕೆ ಶುಭ ದಿನಗಳು ಈ ಒಂದು ತಿಂಗಳಲ್ಲಿ ಇದೆ. ಹಾಗಾಗಿ ಈ ಒಂದು ತಿಂಗಳು ಬಹಳ 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 ಶ್ರೇಷ್ಠದಾಯಕವಾಗಿರತಕ್ಕಂತಹ ಮಾಸ. ನಿಮ್ಮೆಲ್ಲ ಬದುಕಿನ ದೌರ್ಭಾಗ್ಯಗಳನ್ನು, ನಿಮ್ಮೆಲ್ಲರ ಬದುಕಿನ ಜಂಜಾಟಗಳನ್ನು, ನಿಮ್ಮೆಲ್ಲರ ಬದುಕಿನಲ್ಲಿ ಇರುವಂತಹ ಅನೇಕ ರೀತಿಯ ಕಷ್ಟ ನಷ್ಟಗಳನ್ನು ತೊಲಗಿಸಿಕೊಳ್ಳೋದಕ್ಕೆ ಬಹಳ ಅಂದರೆ ಬಹಳ ಅತ್ಯಂತ ಮಹತ್ವಪೂರ್ಣವಾಗಿರತಕ್ಕಂತಹ ಒಂದು ತಿಂಗಳು ಅಂತ ಹೇಳಿದ್ರೆ ಇದೇ ಒಂದು ಆಗಸ್ಟಿನ ತಿಂಗಳು. ಆದರೆ ನೆಕ್ಸ್ಟ್ ನೋಡಿ, ನಿಮಗೆ ಬಹಳ ಅತ್ಯುತ್ತಮವಾಗಿ ಬರ್ತಾ ಇರುವಂತಹದ್ದು ಇದೇ ಆಗಸ್ಟ್ ತಿಂಗಳಿನ 23ನೇ ತಾರೀಕಿನ ಅತ್ಯಂತ ಶಕ್ತಿಶಾಲಿ ಪ್ರಬಲವಾಗಿರತಕ್ಕಂತಹ ಅಮಾವಾಸ್ಯೆ ಅಂತ ಹೇಳಿದ್ರೆ ಅದು ಬೆನಕನ ಅಮಾವಾಸ್ಯೆ 23ನೇ ತಾರೀಕು ಶನಿವಾರದ ದಿವಸ ಬರ್ತಾ ಇದೆ. ಆ ಶನಿವಾರದ ದಿವಸ ಬರುವಂತಹ ಈ ಒಂದು ಅಮಾವಾಸ್ಯೆ ಶನಿ ಅಮಾವಾಸ್ಯೆ ಅಂತಲೂ ಸಹ ಬಹಳ ಪ್ರಸಿದ್ಧವಾಗುತ್ತೆ. ಶನಿವಾರದ ದಿವಸ ಅಮಾವಾಸ್ಯೆಗಳು ಬಂತು ಅಂತ ಹೇಳಿದ್ರೆ ಬಹಳ ಅವಘಡಗಳು ಒಂದರ ಹಿಂದೆ ಒಂದು ನಡೆಯುತ್ತೆ. ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಕ್ಕಂಥದ್ದು, ರೋಡನ ಮೇಲೆ ಆಕ್ಸಿಡೆಂಟ್ಗಳು ನಡೆಯುತ್ತೆ. ಬಟ್ ಆದರೆ ಬಹಳ ಭೀಕರವಾಗಿ ಬಹಳ ದುರ್ಘಟನೆಗಳು ಒಂದು 3ರಿಂದ 4 ದಿನ ಹಿಂದೆ ಮತ್ತು ಮುಂದೆ ಬಹಳ ಹುಷಾರಾಗಿರಬೇಕು. ಒಂದು 20ನೇ ತಾರೀಕಿನಿಂದ ಹಿಡಿದು 26-27ನೇ ತಾರೀಕಿನವರೆಗೂ ಸಹ ವಾಹನ ಚಾಲನೆಯಲ್ಲಿ ಪ್ರತಿಯೊಬ್ಬರು ಹುಷಾರಾಗಿರಬೇಕು. ಒಂದಷ್ಟು ಏರುಪೇರುಗಳು ಜಾಸ್ತಿ ಆಗುತ್ತವೆ. ವಾತಾವರಣ ಇನ್ನೇನು ಭಾದ್ರಪದ ಮಾಸಕ್ಕೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದ ಹಾಗೆಯೇ ಒಂದಷ್ಟು ಈ ದಕ್ಷಿಣಾಯನದ ಪ್ರಭಾವ ಜಾಸ್ತಿ ಆಗ್ತಾ ಹೋಗುತ್ತೆ. ಉತ್ತರಾಯಣ ಪುಣ್ಯಕಾಲ, ದಕ್ಷಿಣಾಯನ ಪುಣ್ಯಕಾಲ ಅಂತ ಅರ್ಥ ಅಲ್ಲ, ಆದರೆ ದಕ್ಷಿಣಾಯನದಲ್ಲಿ ಅವಘಡಗಳು ಜಾಸ್ತಿ ಆಗ್ತಕ್ಕಂಥದ್ದು, ಸ್ವಲ್ಪ ಭೀಕರತೆ ಜಾಸ್ತಿ ಆಗುತ್ತೆ. ಪ್ರಕೃತಿನಲ್ಲಿ ಹಲವು ರೀತಿಯ ಬದಲಾವಣೆಗಳೆಲ್ಲ ನಡೆಯೋದ್ರಿಂದ ಬಹಳ ಜಾಗ್ರತೆಯಾಗಿ ಇರಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಸರಿಯಾಗೇ ಇರ್ತೀರಿ, ನಿಮ್ಮ ಸುತ್ತ ಇರತಕ್ಕಂಥವ್ರು ಸರಿ ಇರೋದಿಲ್ಲ. ನಿಮ್ಮ ಮಕ್ಕಳುಗಳನ್ನು ಸರಿಯಾಗಿ ಹುಷಾರಾಗಿ ನೋಡ್ಕೊಳ್ಳಿ. ಮನೆಯಲ್ಲಿ ಮಕ್ಕಳಿಗೆ ಸರಿಯಾಗಿ ಸಂಸ್ಕಾರಗಳನ್ನು ಕೊಟ್ಟರೆ ಹೊರಗಡೆ ಅವಾಂತರಗಳು ಕಮ್ಮಿ ಆಗುತ್ತವೆ. ಮನೆಯಲ್ಲೇ ಸಂಸ್ಕಾರ ಕೊಡದೆ ಹೋದರೆ ಕೆಲವೊಬ್ಬರು ನೋಡ್ತಾ ಇರ್ತೀವಿ, ಹೇಗಂದ್ರೆ ಹಾಗೆ ರಸ್ತೆಯಲ್ಲಿ ವೀಲಿಂಗ್ ಮಾಡ್ತಾ ಹೋಗ್ತಾ ಇರ್ತಾರೆ. ನಡು ರಸ್ತೆಯಲ್ಲಿ ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದ್ರೆ ಅವ್ರಿಗೂ ತೊಂದರೆ, ಹಿಂದೆ ಮುಂದೆ ಬರ್ತಿರೋರ್ಗೂ ತೊಂದರೆ. ನಿಮಗೇನೋ ಗಾಂಚಲಿಗಳು ಜಾಸ್ತಿ ಆಗಿರುತ್ತೆ, ಹೋಗಿ ಅದನ್ನೇನೋ ಮಾಡ್ಕೊಳ್ತೀರಿ. ಪಾಪ ಅದರಿಂದ ಇನ್ನೊಬ್ಬರ ಸಂಸಾರಕ್ಕೆ ಪೆಟ್ಟು ಬಿದ್ದರೆ ಆ ಮನೇಲಿ ತಂದೆ ತಾಯಿಗಳು ಕಣ್ಣೀರು ನೋಡೋರು ಯಾರು? ಆ ಮನೆಯಲ್ಲಿ ಮಕ್ಕಳುಗಳ ಅನಾಥವಾದರೆ ನೋಡೋರು ಯಾರು? ನಿಮ್ಮ ಶೋಕಿ, ನಿಮ್ಮದು ಸರಿ, ಎಲ್ಲ ನಿಮ್ಮ ವೈಯಕ್ತಿಕವೇ. ಆದರೆ ಅದರಿಂದ ಇನ್ನೊಬ್ರಿಗೆ ತೊಂದರೆ ಆಗದೇ ಇರೋ ಹಾಗೆ ನೋಡ್ಕೊಳ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ವೀಲಿಂಗ್ ಮಾಡ್ತೀರಾ, ಎಲ್ಲೋ ಹೋಗ್ಬಿಡಿ, ಯಾರ ಕೈಗೂ ಸಿಗದೇ ಇರೋ ಹಾಗೆ. ನಡು ರಸ್ತೆಯಲ್ಲಿ ಎಷ್ಟೋ ಬಾರಿ ಪಾಪ ಪೊಲೀಸ್ನವರು ಅವ್ರಿಗೆ ಹಿಂಸೆ ಆಗೋಗ್ಬಿಡತ್ತೆ. ಹೆಂಗೋ ಹೋಗ್ತಿರ್ತಾರೆ, ಆ ತಡೆ ಹಿಡಿಯೋಕ್ಕೆ ಹೋದರೂ ಅಕಸ್ಮಾತ್ ತಡೆ ಹಿಡಿಬೇಕಾದ್ರೆ ಏನಾದರೂ ಅಪಾಯ ಆಯಿತು ಅಂದರೆ ಪಾಪ ಅವ್ರ ತಲೆ ಮೇಲೆ ಬರ್ತದೆ. ಪೊಲೀಸರು ಅಡ್ಡಗಟ್ಟಿದ್ರು, ಹಿಂಗೆ ದುರ್ಘಟನೆ ನಡೀತು ಅಂತ. ಇಲ್ಲಿ ಸಲ್ಲದ ಅಪವಾದ ಅವ್ರಗಳ ತಲೆ ಮೇಲೆ ಬೇರೆ ಒಂದಷ್ಟು. ಇಲ್ಲಿ ಮಾಡೋ ತಪ್ಪುಗಳು ಇವರುಗಳದ್ದು ಯಾರ್ದು ಗೊತ್ತಾಗೋದಿಲ್ಲ. ಇನ್ನೊಬ್ಬರ ಮೇಲೆ ಅಪವಾದಗಳು ಮಾತ್ರ ತುಂಬಾ ಚೆನ್ನಾಗಿ ಹೋಗ್ತಕ್ಕಂಥದ್ದಾಗುತ್ತೆ. ಸೊ ಅದೆಲ್ಲ ಎರಡನೇ ವಿಚಾರ. ಬಟ್ ಆದರೆ ಜಾಗೃತೆಯಾಗಿರಿ. ಈ ಒಂದು ಅಮಾವಾಸ್ಯೆಯ ಪರ್ವಕಾಲ ನಿಮ್ಮ ಬದುಕಿನಲ್ಲಿ ಹಲವಾರು ರೀತಿಯ ಕತ್ತಲೆಗಳು ತೊಲಗಿ ಶುಭ ರೀತಿಯಾದಂತಹ ಒಂದು ಸ್ಥಿತಿಗತಿಗಳು ಉಂಟಾಗಲಿ ಅಂತ ಹೇಳಿ ನಾವು ಸಹ ಆಶಯವನ್ನು ವ್ಯಕ್ತಪಡಿಸ್ತೀವಿ. ಇನ್ನು ಅದೇ ರೀತಿಯಾಗಿ ಆಗಸ್ಟಿನಲ್ಲಿ ಬದಲಾವಣೆ ಆಗತಕ್ಕಂತಹ ವಿಶೇಷವಾದ ಗ್ರಹಗಳು ಯಾವ್ಯಾವ ತಾರೀಕಿನಂದು ಯಾವ್ಯಾವ ಗ್ರಹಗಳು ಬದಲಾವಣೆ ಆಗುತ್ತೆ ಅನ್ನೋದನ್ನು ನೋಡೋದಾಯಿತು ಅಂತ ಹೇಳಿದ್ರೆ 17ನೇ ತಾರೀಕು 8ನೇ ತಿಂಗಳು 2025ಕ್ಕೆ ಸರಿಯಾಗಿ ಸಿಂಹರಾಶಿಗೆ ತನ್ನ ಸ್ವಕ್ಷೇತ್ರಕ್ಕೆ ರವಿ ಬರ್ತಾ ಇದ್ದಾನೆ. ಇನ್ನು 20ನೇ ತಾರೀಕು 8ನೇ ತಿಂಗಳು 2025ಕ್ಕೆ ಕಟಕರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು ಅದೇ ರೀತಿಯಾಗಿ 30ನೇ ತಾರೀಕು 8ನೇ ತಿಂಗಳು 2025ಕ್ಕೆ ಸಿಂಹರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಪ್ರಮುಖವಾಗಿ ಈ 3 ಗ್ರಹಗಳು, ಬುಧನಾಗಿರಬಹುದು, ಶುಕ್ರನಾಗಿರಬಹುದು, ರವಿಯಾಗಿರಬಹುದು, ಈ 3 ಗ್ರಹಗಳು ಈ ಒಂದು ಆಗಸ್ಟಿನ ತಿಂಗಳಲ್ಲಿ ತಮ್ಮ ಸ್ಥಾನದ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಸ್ಥಾನದ ಸಂಚಾರದ ಫಲಗಳು ನಿಮಗೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಮಾಸ ಭವಿಷ್ಯದಲ್ಲಿ ಈಗ ನೋಡೋಣ. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಮಾಹಿತಿಗಳು, ಗಣಪತಿ ಹಬ್ಬದ ವಿಶೇಷ ಮಾಹಿತಿಗಳನ್ನು ಒಂದು ವಿಶೇಷವಾದ ವಿಡಿಯೋನಲ್ಲಿ ಮುಂದಿನ ದಿನಮಾನಗಳಲ್ಲಿ ಪ್ರಸಾರವನ್ನು ಮಾಡ್ತೇವೆ, ಅಪ್ಲೋಡ್ ಮಾಡ್ತೇವೆ. ಅದನ್ನು ಸಹ ನೋಡಿ. ಅದೇ ರೀತಿಯಾಗಿ ನೀವು ಗಣಪತಿ ಮತ್ತು ಗೌರಿ ಹಬ್ಬ
ವರಮಹಾಲಕ್ಷ್ಮಿ ಹಬ್ಬ, ಈ ಎಲ್ಲ ಒಂದು ವಿಶೇಷವಾದಂಥ ಹಬ್ಬಗಳನ್ನು ಆಚರಣೆ ಮಾಡಿಕೊಂಡು ನೆಮ್ಮದಿಯಾಗಿ ಸಂತೋಷವಾಗಿ ಇರಿ. ಇನ್ನು ಮಾಸ ಭವಿಷ್ಯದ ಬಗ್ಗೆ ಗಮನ ಕೊಡೋಣ. ತುಲಾ ರಾಶಿಯವರಿಗೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಏನು ಹೇಳುತ್ತೆ ಅನ್ನೋದನ್ನು ಈಗ ಗಮನಿಸೋಣ. ಇನ್ನು ತುಲಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ತಿಂಗಳಲ್ಲಿ ದೇಹದಲ್ಲಿ ಆರೋಗ್ಯ ಬಹಳ ಸುಧಾರಿಸುತ್ತೆ. ಬಹಳ ಉತ್ಸಾಹದಾಯಕವಾಗಿ ದೇಹದ ಚೈತನ್ಯ ಇರುವಂಥದ್ದು. ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಹ ಬಹಳ ದೊಡ್ಡ ಮಟ್ಟದ ಯಶಸ್ಸನ್ನು ಈ ಒಂದು ತಿಂಗಳಿನಲ್ಲಿ ನೀವು ಸಾಧಿಸ್ತೀರಿ. ಸಂಗಾತಿ ಜೊತೆಗೆ ಬಹಳ ಸಾಮರಸ್ಯವಾದ ಬದುಕನ್ನು ನೋಡೋದಕ್ಕೂ ಸಹ ಸಾಧ್ಯವಾಗುತ್ತೆ. ಬಹಳ ದಿವಸಗಳಿಂದ ನೀವೇನಾದರೂ ಕಿತ್ತಾಡಿಕೊಂಡು ಜಗಳಗಳಾಗಿ ಯಾವುದೇ ರೀತಿಯಾದಂತಹ ಒಡನಾಟಗಳು ಸರಿ ಇಲ್ಲದೆ ಹೋಗಿದರೆ ಈ ಒಂದು ತಿಂಗಳಿನಿಂದ ಅದು ಸರಿ ಹೋಗುವಂತಹ ಕೆಲಸವಾಗ್ತದೆ. ಮತ್ತು ಹೆಂಡತಿ ಮಕ್ಕಳೊಟ್ಟಿಗೆ ಬಹಳ ಸಂತೋಷಮಯವಾದ ಜೀವನವನ್ನು ಸಾಗಿಸೋಕ್ಕೂ ಸಹ ಈ ಒಂದು ತಿಂಗಳು ಬಹಳ ಅನುಕೂಲಕರವಾಗಿ ಇರುತ್ತೆ. ಇನ್ನು ಮನೆಯಲ್ಲಿ ಪ್ರಮುಖವಾಗಿರ್ತಕ್ಕಂತಹ ವ್ಯಕ್ತಿಗಳು ನಿಮಗೆ ಬಹಳ ಸಹಾಯವನ್ನು ಮಾಡ್ತಾರೆ. ಗಣ್ಯ ವ್ಯಕ್ತಿಗಳ ಭೇಟಿ ಉಂಟಾಗ್ತದೆ. ಸಮಾಜದಲ್ಲಿ ನಿಮಗೆ ಕೀರ್ತಿ, ಪದವಿ, ಪ್ರತಿಷ್ಠೆಗಳು ಉಂಟಾಗ್ತದೆ. ನಿಮ್ಮ ಕೆಲಸದ ಸ್ತರದ ಆಧಾರದಲ್ಲಿ ಅತಿ ಹೆಚ್ಚಿನ ಹಣದ ಆಗಮನ ಬರ್ತಕ್ಕಂಥದ್ದು, ತುಂಬ ಚೆನ್ನಾಗಿ ಹಣದ ಒಳಹರಿವು ಬರ್ತಕ್ಕಂಥದ್ದು ಆಗುತ್ತೆ. ನಿಮ್ಮೆಲ್ಲರ ಜೀವನದಲ್ಲಿರುವಂತಹ ಅನೇಕ ಕಷ್ಟ ನಷ್ಟಗಳಿಗೆ ಈ ಒಂದು ತಿಂಗಳು ಉತ್ತರವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಇನ್ನು ಅದೇ ರೀತಿಯಾಗಿ ಇನ್ನು ಹಲವು ವಿಚಾರಗಳನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಈ ಒಂದು ತಿಂಗಳಿನಲ್ಲಿ ಅತ್ಯಧಿಕವಾದ ಧನಲಾಭ, ಸ್ಥಿರ ಆಸ್ತಿಯ ಖರೀದಿ, ಸರ್ಕಾರಿ ಉದ್ಯೋಗದಲ್ಲಿ ಬಹಳ ಪ್ರಗತಿ, ನಿರುದ್ಯೋಗಿಗಳಿಗೆ ಉತ್ತಮವಾಗಿರತಕ್ಕಂತಹ ಒಂದು ಕೆಲಸ ಸಿಗತಕ್ಕಂತಹದ್ದು, ಮನೆಯಲ್ಲಿದ್ದಂತಹ ಅನೇಕ ಕೆಡುಕಿನ ವಾತಾವರಣಗಳೆಲ್ಲ ಸಹ ದೂರ ಆಗುವಂತಹದ್ದು, ಬಂಧು ಮಿತ್ರರ ಒಂದು ಸಹಾಯ ಸಹಕಾರಗಳು ಚೆನ್ನಾಗಾಗುತ್ತೆ. ಅವರೊಟ್ಟಿಗೆ ಏನಾದರೂ ವೈಮನಸ್ಯಗಳು ಇತ್ತು ಅಂತ ಹೇಳಿದ್ರೆ ಅದೆಲ್ಲವೂ ಸಹ ಹೋಗ್ತಕ್ಕಂಥದ್ದಾಗುತ್ತೆ. ನಿಮಗೆ ಈ ಒಂದು ತಿಂಗಳಲ್ಲಿ ಅತ್ಯಧಿಕವಾಗಿರತಕ್ಕಂತಹ ಯಶಸ್ಸು, ದುಷ್ಟ ಜನರಿಂದ ದೂರವಾಗ್ತೀರಿ, ಶತ್ರುಗಳ ಮೇಲೆ ನಿಗ್ರಹವನ್ನು ಸಾಧಿಸ್ತೀರಿ, ಶತ್ರುಗಳ ನಿಗ್ರಹ ಉಂಟಾಗ್ತದೆ. ಇನ್ನು ಹಲವಾರು ಜನರಿಗೆ ಸಹಾಯ ಸಹಕಾರವನ್ನು ಮಾಡ್ತಕ್ಕಂಥದ್ದು. ತುಂಬ ಜನರಿಗೆ ನೀವು ಈ ಒಂದು ತಿಂಗಳಿನಲ್ಲಿ ತುಂಬ ಒಳ್ಳೊಳ್ಳೆ ರೀತಿಯ ಸಹಾಯ ಸಹಕಾರಗಳನ್ನು ಕೊಡತಕ್ಕಂತಹ ಒಂದು ತಿಂಗಳಾಗುತ್ತೆ. ಬಟ್ ಆದರೆ ಯೋಚನೆ ಮಾಡಿ, ನೀವು ಯಾರಿಗೆ ಸಹಾಯ ಮಾಡ್ತೀರಾ? ಊರು ಉಪಕಾರ ಅರಿಯಲ್ಲ, ಹೆಣ ಸಿಂಗಾರ ಅರಿಯಲ್ಲ ಅಂತಾರೆ. ನೀವು ಸಹಾಯ ಮಾಡಿದವರೇ ಕೊನೆಗೆ ನಿಮಗೆ ಹಾವು ಥರ ಕಚ್ಚಿ ಹೋದ್ರೂ ಸಹ ಈ ಯೋಚನೆ ನೀವು ಮಾಡಬೇಕಾಗತ್ತೆ. ಜೊತೆಗೆ ನಿಮ್ಮ ಸುತ್ತಮುತ್ತ ಇರತಕ್ಕಂಥವರು ಹಾಗೆ ಇದ್ದಾರೆ. ನೀವೇನೋ ಒಳ್ಳೆ ಮನಸ್ಸಿನಿಂದ ಅವರಿಗೆ ಸಹಾಯ ಮಾಡೋದು ಅಥವಾ ಅವ್ರಿಗೆ ಏನೋ ಒಳ್ಳೇದು ಮಾಡೋಣ ಅಂತ ಹೋಗ್ತೀರಿ. ಆದರೆ ಆ ಒಳ್ಳೇದು ಮಾಡಿಸ್ಕೊಂಡಿರ್ತಕ್ಕಂತಹ ವ್ಯಕ್ತಿಗಳು ಯಾವ ಥರ ನಿಮ್ಮನ್ನು ನಡೆಸ್ಕೊಳ್ಬಹುದು ಅನ್ನುವಂತಹ ವಿಚಾರವನ್ನು ನಾವು ಯೋಚನೆ ಮಾಡಲೇಬೇಕಾಗತ್ತಲ್ವಾ. ಸ್ವಲ್ಪ ಜಾಗ್ರತೆಯಾಗಿ ಯಾರಿಗೆ ಮಾಡಬೇಕು, ಯಾರಿಗೆ ಬಿಡಬೇಕು ಅನ್ನೋದನ್ನು ಯೋಚನೆ ಮಾಡಿಕೊಂಡು ಮುಂದುವರಿರಿ. ಜೊತೆಗೆ ಧೈರ್ಯಗಳು ಹೆಚ್ಚಿಗೆ ಆಗತ್ತೆ. ಜೊತೆಗೆ ನಿಮ್ಮ ಸುತ್ತ ಇರತಕ್ಕಂಥವ್ರು ಶತ್ರುಗಳು ನಿಮ್ಮ ಮೇಲೆ ಇಲ್ಲಸಲ್ಲದ ಆರೋಪ ಅಪವಾದಗಳನ್ನು ಮಾಡೋಕ್ಕೆ ತುಂಬ ಪ್ರಯತ್ನ ಪಡ್ತಾರೆ. ಆದರೆ ದೈವದ ಆಶೀರ್ವಾದದಿಂದ, ಗ್ರಹಗಳ ಬಲಾನುಬಲಗಳಿಂದ ಅವರೆಲ್ಲ ಪ್ರಯತ್ನಗಳು ಸಹ ವಿಫಲವಾಗುತ್ತೆ. ನಿಮ್ಮನ್ನು ಯಾರೇನೂ ಮಾಡೋಕ್ಕಾಗಲ್ಲ. ಅಷ್ಟು ಧೈರ್ಯವಾಗಿ ನಿಮ್ಮ ಪಾಡಿಗೆ ನೀವು ಒಳ್ಳೆ ರೀತಿಯಲ್ಲಿ ಜೀವನನ ಮುಂದುವರಿಸ್ಕೊಂಡು ಹೋಗಿ. ಏನು ಗೊತ್ತಾ, ಕೆಲವೊಮ್ಮೆ ನಮ್ಮನ್ನು ನೋಡಿ ಬೊಗಳ್ತಾ ಇರುವಂತಹ ಜನರಿಗೆ ನಾವು ತಿರುಗಿಯೂ ಸಹ ನೋಡಬಾರ್ದು. ಬೊಗಳ್ಕೊಳ್ತೀಯ, ನೀನು ಗಂಟ್ಲು ಶೋಷಣೆ ಮಾಡ್ಕೊಳ್ತೀಯ ಅಷ್ಟೇ. ಎಷ್ಟೊತ್ತವರೆಗೂ ಬೊಗಳ್ತಾ ಇರ್ತೀಯ ಅಲ್ವಾ? ಗಂಟಲು ನೋವಾಗೋವರೆಗೂ, ಬಾವು ಬರೋವರೆಗೂ, ಬಾಯಾರಿಕೆ ಆಗೋವರೆಗೂ, ಒಣಗೋವರೆಗೂ, ಅದಾದಮೇಲೆ ನೀನೇ ಬಾಯಿ ಮುಚ್ಕೊಂಡು ಕೂತ್ಕೊಳ್ತೀಯ. ಅಂಥ ವಿಚಾರಗಳಿಗೆ ನೀವು ಯಾವುದು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗೋದು ಬೇಡ. ಏನಾಗುತ್ತೆ, ಈ ಲೋಕ ಪ್ರಪಂಚದ ಒಳಗಡೆ ಆನೆ ನಡ್ಕೊಂಡು ಹೋಗ್ತಿದ್ರೆ ಬೊಗಳೋ ನಾಯಿಗಳೇ ಹೆಚ್ಚು. ಅವರಿಂದ ಮಾಡೋಕ್ಕೆ ಅಸಾಧ್ಯ. ಹಾಗಾಗಿ ಇನ್ನೊಬ್ಬರನ್ನು ನೋಡಿಕೊಂಡು ಸುಮ್ಮನೆ ಏನೇನೋ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ನೀವು ಮಾತಾಡೋರ ವಿಚಾರಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದು ಬೇಡ. ನಿಮ್ಮ ಜೀವನ ನೀವು ನಿಮ್ಮ ಗಾಳಿ ಗಂಟಲು ನೀವು ಭದ್ರ ಮಾಡ್ಕೊಂಡು ನಿಮ್ಮ ಬದುಕನ್ನು ನೀವು ಚೆನ್ನಾಗಿ ಮಾಡ್ಕೊಳ್ತಾ ಹೋಗಿ. ವಿದ್ಯಾರ್ಥಿಗಳಿಗೆ ಬಹಳ ಶುಭವಾಗಿರ್ತಕ್ಕಂತಹ ಫಲಿತಾಂಶಗಳು ಪರೀಕ್ಷೆಗಳಲ್ಲಿ ಬರುತ್ತೆ. ಕೃಷಿಕರಿಗೆ ಹೆಚ್ಚಿನ ವಿಧದಾಗಿರ್ತಕ್ಕಂತಹ ಬೆಳೆಗಳಲ್ಲಿ ಲಾಭಗಳು ಉಂಟಾಗ್ತಕ್ಕಂತಹದ್ದು. ಜೊತೆಗೆ ಸ್ವಲ್ಪ ಸಾಗುವಳಿ ಖರ್ಚುಗಳು ಹೆಚ್ಚಿಗೆ ಆಗಬಹುದು. ಯಾಕೆಂದರೆ ಇದು ಬಹಳ ಸಾರ್ವೇ ಸಾಮಾನ್ಯ ಅಲ್ವಾ. ಇನ್ನೇನು
ಕೆಲಸ ಕಾರ್ಯಗಳು, ಕೃಷಿಯ ಕೆಲಸ ಕಾರ್ಯಗಳು, ಈ ಮಳೆಗಾಲದ ಒಂದು ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದ್ದ ಹಾಗೆ ನಿಮ್ಗೊಂಚೂರು ಖರ್ಚುಗಳು ಹೆಚ್ಚಾದರೂ ಯೋಚನೆ ಮಾಡೋದು ಬೇಡ. ಮುಂದಿನ ದಿನಮಾನಗಳಲ್ಲಿ ಅದರಿಂದ ಒಳ್ಳೆ ಆದಾಯ ಮತ್ತು ಲಾಭವನ್ನು ನೀವು ಮಾಡಬಹುದು. ಜೊತೆಗೆ ವ್ಯಾಪಾರಸ್ಥರಿಗೆ ಅತ್ಯಧಿಕವಾಗಿ ಧನದ ಲಾಭ ಉಂಟಾಗ್ತದೆ ಮತ್ತು ಖರ್ಚು ಕಡಿಮೆ ಆಗುತ್ತೆ. ನಿಮಗೆ ಬಂದು ಸೇರ್ತಕ್ಕಂಥ ಹಣ ಹೆಚ್ಚಿಗೆ ಆಗುತ್ತೆ, ಖರ್ಚುಗಳು ಕಡಿಮೆ ಆಗತಕ್ಕಂತಹ ಒಂದು ತಿಂಗಳಾಗಿರುತ್ತೆ ಈ ಒಂದು ತಿಂಗಳು. ಇನ್ನು ನೌಕರಿ ಕೆಲಸವನ್ನು ಮಾಡುವಂಥವ್ರಿಗೆ ಮೇಲಧಿಕಾರಿಗಳಿಂದ ಬಹಳ ಪ್ರಶಂಸೆಗಳು ಸಿಗುತ್ತೆ ಮತ್ತು ನಿಮ್ಮ ಕೆಲಸ ಕಾರ್ಯವನ್ನು ಗುರುತಿಸಿ ಗೌರವಿಸಿ ನಿಮಗೆ ಭತ್ಯೆ ಹೆಚ್ಚಳ ಮಾಡೋದು ಅಥವಾ ಬೇರೆ ಬೇರೆ ವಿಧಾನದಲ್ಲಿ ಅದಕ್ಕೆ ಸಲ್ಲಬೇಕಾದ ನ್ಯಾಯವನ್ನು ಸಲ್ಲಿಸೋದು ಏನಾದರೂ ಒಂದು ಮಾಡ್ತಾರೆ. ಮೇಲಧಿಕಾರಿಗಳ ಶ್ರೀರಕ್ಷೆಯಂತೂ ನಿಮಗೆ ಈ ಒಂದು ಮಾಸದಲ್ಲಿ ಸಿಗತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ಇದು ನಿಮಗೆ ಪ್ರಾಪಂಚಿಕ ಸುಖಭೋಗಗಳು ಜಾಸ್ತಿ ಆಗುತ್ತೆ ಈ ಒಂದು ತಿಂಗಳಲ್ಲಿ. ಮನಸ್ಸಿಗೆ ಬಹಳ ಸಂತೋಷದಾಯಕವಾಗಿ ಇರುವಂತಹ ಒಂದು ಸಮಯ ಸಂದರ್ಭಗಳು ಇರುತ್ತೆ. ಬಂಧು ಮಿತ್ರರಿಂದ ನಿಮಗೆ ಬಹಳ ಸಹಾಯವಾಗುತ್ತೆ. ವಿರೋಧಿಗಳೇನೋ ಹೆಚ್ಚಿಗೆ ಆಗ್ತಾರೆ. ಆಗಲೇ ಹೇಳಿದ ಹಾಗೆ ವಿರೋಧಿಗಳು ಹೆಚ್ಚಿಗೆ ಆದರೂ ನಿಮ್ಮೊಂದು ಕೂದಲನ್ನು ಸಹ ಅವರಿಂದ ಕೊಂಗ್ಸೋಕ್ಕಾಗೋದಿಲ್ಲ. ಯೋಚನೆ ಮಾಡೋದು ಬೇಡ. ಹುಟ್ಕೊಳ್ಳೋರು ಹುಟ್ಕೊಳ್ಳಿ, ಏನು ಹೇಳ್ತಾರೆ, ಏನು ದೊಡ್ಡವ್ರು ಏನು ತಿಳಿದವ್ರು ಏನು ಹೇಳ್ತಾರೆ ಹೇಳಿ. ಉರಿಯೋರು ಬೂದಿ ಆಗ್ತಾರೆ, ಕುದಿಯೋರು ಆವಿ ಆಗ್ತಾರೆ. ನಾವು ಉರಿಯೋದು ಬೇಡ, ಕುದಿಯೋದು ಬೇಡ ಅಲ್ವಾ. ಅವ್ರ ಪಾಡ್ಗೆ ಅವರೇನೋ ನಮ್ಮನ್ನು ನೋಡ್ಕೊಂಡು ಹೊಟ್ಟೆ ಉರ್ಕೊಂಡಿದ್ರೆ ಉರ್ಕೊಂಡಿರಲಿ, ಅವ್ರು ತಾನೇ ಆಗೋದು ಬೂದಿ, ನಿಮಗೇನೂ ಆಗಲ್ಲ. ನೀವು ಧೈರ್ಯವಾಗಿದ್ದು ಜೀವನ ಸಾಗಿಸಿ, ಒಳ್ಳೆಯದಾಗಲಿ. ಮನಸ್ಸಿಗೆ ಬಹಳ ಸಂತೋಷದಾಯಕವಾಗಿರುತ್ತೆ. ಇನ್ನು ಹೊಸ ಹೊಸ ಏನಾದರೂ ಪರೀಕ್ಷೆಗಳನ್ನು ತೆಗೆದುಕೊಳ್ಬೇಕು, ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿಯಾದಂತಹ ಟೆಕ್ನಿಕಲ್ ಲ್ಯಾಂಗ್ವೇಜ್ಗಳನ್ನು ಕಲಿಬೇಕು ಅಂತಂದರೂ ಸಹ ಈ ಒಂದು ತಿಂಗಳು ಬಹಳ ಚೆನ್ನಾಗೇ ಇರುತ್ತೆ. ಹಣದಕ್ಕೆ ನಿಮ್ಗೆ ಯಾವುದೇ ರೀತಿಯಾದಂತಹ ಅಡಚಣೆಗಳು ಈ ಒಂದು ತಿಂಗಳಲ್ಲಿ ತುಲಾರಾಶಿಯವರಿಗೆ ಉಂಟಾಗೋದಿಲ್ಲ. ಬಹಳ ಸಂತೋಷದಾಯಕವಾದ ವಾತಾವರಣ ಇದೆ. ಈ ಒಂದು ತಿಂಗಳು ಬಹಳ ಅದೃಷ್ಟ, ಎಲ್ಲ ರೀತಿಯಲ್ಲೂ ಸುಖ ಸೌಕರ್ಯದ ವೃದ್ಧಿ ತುಲಾ ರಾಶಿಯವರಿಗೆ ಇದೆ. ಹಾಗಾಗಿ ಯೋಚನೆ ಮಾಡಬೇಡಿ, ಬಹಳ ಧೈರ್ಯವಾಗಿ ಮುಂದುವರಿತಾ ಹೋಗಿ. ನಿಮ್ಮೆಲ್ಲರ ಜೀವನ ಸುಖದಾಯಕವಾಗಿರಲಿ, ಸೌಖ್ಯದಾಯಕವಾಗಿರಲಿ. ಇನ್ನು ಪರಿಹಾರ ಅಂತ ಬಂದಾಗ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೊಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರಬೇಕು ಅಂದರೆ ಹಿಂದೆ ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿ ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ. ಅದರಿಂದ 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು ಪ್ರಕೃತಿಗೆ ಪ್ರಾಣವಾಯುವನ್ನು, ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡುತ್ತೆ. ನಿಮ್ಮೆಲ್ಲರ ಜೀವವನ್ನು ಉಳಿಸುವಂತಹ ಆಮ್ಲಜನಕವನ್ನು ಸಹ ಅದು ಕೊಡುತ್ತದೆ. ಆಗ ಎಲ್ಲರೂ ಸುಖಿಯಾಗಿರಬಹುದು, ನೆಮ್ಮದಿ ಶಾಂತಿಯುತವಾಗಿರಬಹುದು. ಇನ್ನು ವಿಶೇಷವಾಗಿ ದೃಷ್ಟಿದೋಷದ ನಿವಾರಣೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥವರು ಇದೇ ಈ ತಿಂಗಳ ಅಂದರೆ ಆಗಸ್ಟ್ ತಿಂಗಳ 23ನೇ ತಾರೀಕಿನಂದು ಏನು ಬೆನಕನ ಅಮಾವಾಸ್ಯೆ ಇದೆ, ಅವತ್ತಿನ ದಿವಸ ನೀವೇನು ಮಾಡಬಹುದು ಅಂತಂದರೆ, ಸಣ್ಣ ಮಣ್ಣಿನ ತಟ್ಟೆಯಲ್ಲಿ 1 ಹಿಡಿ ಕಲ್ಲುಪ್ಪು, 1 ಹಿಡಿ ಒಣಮೆಣಸಿನಕಾಯಿ, 1 ಹಿಡಿ ಬಿಳಿ ಸಾಸಿವೆಯನ್ನು ಒಂದು ಕಪ್ಪು ಬಟ್ಟೆಯಲ್ಲಿ ಹಾಕಿ ಕಟ್ಟಿ, ನಿಮಗೆ ದೃಷ್ಟಿಯ ಇಳೆಯನ್ನು ತೆಗೆದು ಅದನ್ನು ಆ ಮಣ್ಣಿನ ತಟ್ಟೆಯಲ್ಲಿಟ್ಟು ಎಳ್ಳೆಣ್ಣೆಯನ್ನು ಹಾಕಿ ಅದನ್ನು ಮನೆ ಹೊರಗಿಟ್ಟು ಸುಟ್ಟುಬಿಡಿ. ಬಹಳಷ್ಟು ದೃಷ್ಟಿದೋಷಗಳಿಂದ ಬಳಲ್ತಾ ಇದ್ದಂಥವರಿಗೆ ಇದು ಬಹಳ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ದೃಷ್ಟಿಯಿಂದ ನೀವು ನಿವಾರಣೆಯನ್ನು ಪಡ್ಕೊಳ್ಬಹುದು. ಬೆನಕನ ಅಮಾವಾಸ್ಯೆ ದಿವಸ ಈ ಸಣ್ಣ ಕೆಲಸ ಮಾಡಿ ದೃಷ್ಟಿದೋಷದಿಂದ ಪಾರಾಗಿ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕವಾದ ಪರಿಹಾರದಲ್ಲಿ ದುರ್ಗಾ ಪಂಚರತ್ನ ಸ್ತೋತ್ರವನ್ನು ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ಪಠಣವನ್ನು ಮಾಡ್ತಾ ಬನ್ನಿ. ಆದಷ್ಟು ಬೇಗ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನಷ್ಟು ಹೆಚ್ಚಿನ ಶುಭ ಫಲಗಳನ್ನು ನೀವು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ, ತುಲಾ ರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.